ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 831 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 14ನೇ ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು 2020ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಸೊ ವಿಚ್ ಫಿಲ್ಮ್ ಒನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ದಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ 2020? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು 2020ನೇ ಸಾಲಿನ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಗಳನ್ನು ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಇದು ಅನೌನ್ಸ್ ಆಗಿರ್ತಕ್ಕಂಥದ್ದು 2025ರಲ್ಲಿ. ಬಟ್ ಈ ಎಲ್ಲ ಪ್ರಶಸ್ತಿಗಳು 2020ನೇ ಸಾಲಿನ ಕನ್ನಡ ಚಲನಚಿತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಾರ್ಡ್ಸ್ಗಳಾಗಿರ್ತವೆ. ಸೊ ಇದು ನಮ್ಮ ಸ್ಟೇಟ್ ಅವಾರ್ಡ್ಸ್ ಅಥವಾ ರಾಜ್ಯ ಮಟ್ಟದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಗಳಾಗಿರುತ್ತೆ. ಸೊ ಹಾಗಿದ್ರೆ 2020ನೇ ಸಾಲಿನಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುತ್ತೆ ಅಂದರೆ ಪಿಂಕಿ ಎಲ್ಲಿ ಈ ಚಿತ್ರವನ್ನು ಅತ್ಯುತ್ತಮ ಚಲನಚಿತ್ರ ಅವಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಆರ್ಟಿಕಲಲ್ಲಿ ನಾವು 2020ರ ಕನ್ನಡ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಶಸ್ತಿಗಳನ್ನು ಅಥವಾ ಈ ಆಯ್ಕೆಯನ್ನು ಮಾಡಬೇಕಾಗಿದ್ರೆ ಸೊ ಅವರು ಸೆಲೆಕ್ಷನ್ ಕಮಿಟಿಯ ನೇತೃತ್ವವನ್ನು ಅಥವಾ ಹೆಡ್ ಆಫ್ ದಿ ಸೆಲೆಕ್ಷನ್ ಕಮಿಟಿಯನ್ನು ಯಾರನ್ನಾಗಿ ಮಾಡಿರ್ತಾರೆ ಅಂದರೆ BS ಲಿಂಗದೇವರು ಇವರನ್ನು ಹೆಡ್ ಆಫ್ ದಿ ಸೆಲೆಕ್ಷನ್ ಕಮಿಟಿಯಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆಯ್ಕೆ ಆಗಿರ್ತಕ್ಕಂಥ ಚಲನಚಿತ್ರಗಳು ಮತ್ತು ಅದರ ಕ್ಯಾಟಗರೀಸ್ಗಳನ್ನು ನಾವು ನೋಡೋದಾದ್ರೆ ಸೊ ಮೊದಲನೇದನ್ನು ನಾವು ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ ಹೇಳ್ತೇವೆ. ಸುಬ್ಬಯ್ಯ ನಾಯ್ಡು ಅವಾರ್ಡನ್ನು ನಾವು ಬೆಸ್ಟ್ ಆಕ್ಟರ್ ಅಥವಾ ಉತ್ತಮವಾಗಿರ್ತಕ್ಕಂಥ ಅಥವಾ ಅತ್ಯುತ್ತಮ ನಟ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಪ್ರಶಸ್ತಿಯನ್ನು ಪ್ರಜ್ವಲ್ ದೇವರಾಜ್ರವರಿಗೆ ಜೆಂಟಲ್ ಮ್ಯಾನ್ ಚಲನಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೆಸ್ಟ್ ಆಕ್ಟ್ರೆಸ್ ಅಥವಾ ಅತ್ಯುತ್ತಮ ನಟಿ ಈ ಒಂದು ಪ್ರಶಸ್ತಿಯನ್ನು ಅಕ್ಷತಾ ಪಾಂಡವಪುರ ಅವರು ಪಡೆದುಕೊಂಡಿರ್ತಾರೆ. ಸೊ ಇವರು ಪಿಂಕಿ ಎಲ್ಲಿ ಎಂಬ ಚಲನಚಿತ್ರದಲ್ಲಿ ಸೊ ಉತ್ತಮವಾಗಿ ನಟನೆ ಮಾಡಿರುವ ಕಾರಣದಿಂದ ಸೊ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಈ ಒಂದು ಪಿಂಕಿಯಲ್ಲಿ ಸೊ ಅತ್ಯುತ್ತಮ ಚಲನಚಿತ್ರ ಕೂಡ ಇದೇ ಬಂದಿರುತ್ತೆ. ಸೊ ಆ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ನಟಿಗೂ ಕೂಡ ಸೊ ಅತ್ಯುತ್ತಮ ನಟಿ ಅವಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೆಸ್ಟ್ ಫಿಲ್ಮ್ ಸೊ ಇದನ್ನು ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ್ದೇವೆ. ಪಿಂಕಿ ಎಲ್ಲಿ ಸೊ ಇದಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸ್ಪೆಷಲ್ ಜೂರಿ ಅವಾರ್ಡ್ ಅಂದರೆ ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಪೋಸ್ಟ್ ಥಾಮಸ್ಲಿ ಅಂದರೆ ಮರಣೋತ್ತರವಾಗಿ ಸಂಚಾರಿ ವಿಜಯರವರಿಗೆ ಕೊಡಲಾಗಿರುತ್ತೆ. ಸೊ ಸಂಚಾರಿ ವಿಜಯರವರು ಅತ್ಯುತ್ತಮ ನಟರಾಗಿರ್ತಾರೆ ಮತ್ತು ಅವರು ನಿಧನವನ್ನು ಹೊಂದಿರ್ತಾರೆ. ಸೊ ಅವರ ಒಂದು ಅಭಿನಯಕ್ಕಾಗಿ ಒಂದು ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಸಂಚಾರಿ ವಿಜಯರವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಬೆಸ್ಟ್ ಪಾಪ್ಯುಲರ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅಂದರೆ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರಕ್ಕಾಗಿ 4 ವಾಲ್ಸ್ಗೆ ಕೊಟ್ಟಿರ್ತಾರೆ. ಇದನ್ನು ಡೈರೆಕ್ಟ್ ಮಾಡಿರ್ತಕ್ಕಂಥವರು SS ಸಜ್ಜನ್ ರವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಅಥವಾ ಅತ್ಯುತ್ತಮ ಮಕ್ಕಳ ಚಿತ್ರ ಪದಕ ಸೊ ಇದನ್ನು ಡೈರೆಕ್ಟ್ ಮಾಡಿರ್ತಕ್ಕಂಥವರು ಆದಿತ್ಯ R ಚಿರಂಜೀವಿರವರು ಇದನ್ನು ಡೈರೆಕ್ಟ್ ಮಾಡಿರ್ತಾರೆ. ಬೆಸ್ಟ್ ಮ್ಯೂಸಿಕ್ ಡಿರೆಕ್ಷನ್ ಅಥವಾ ಅತ್ಯುತ್ತಮ ಸಂಗೀತ ನಿರ್ದೇಶನ ಗಗನ್ ಬಡೇರಿಯಾ ಅವರಿಗೆ ಸೊ ಮಾಲ್ಗುಡಿ ಡೇಸ್ ಈ ಚಿತ್ರಕ್ಕಾಗಿ ಸೊ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶನ ಅವಾರ್ಡನ್ನು ನೀಡಲಾಗಿರುತ್ತೆ. ಸೊ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅತ್ಯುತ್ತಮ ಹಿನ್ನೆಲೆ ಗಾಯಕ ಮೇಲ್ ಕ್ಯಾಟಗರಿಯಲ್ಲಿ ಅನಿರುದ್ಧ್ ಶಾಸ್ತ್ರಿ ಅವರಿಗೆ ನೀಡಲಾಗಿರುತ್ತೆ. ಆಚಾರ್ಯ ಶ್ರೀಶಂಕರ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸಿಂಗಿಂಗ್ಗೆ ಈ ಒಂದು ಅವಾರ್ಡನ್ನು ಪಡ್ಕೊಂಡಿರ್ತಾರೆ. ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫೀಮೇಲ್ ಸೊ ಈ ಒಂದು ಮಹಿಳೆ ಕ್ಯಾಟಗರಿಯಲ್ಲಿ ಅರುಂಧತಿ ವಶಿಷ್ಠ ಅವರಿಗೆ ದಂತ ಪುರಾಣ ಈ ಚಲನಚಿತ್ರಕ್ಕಾಗಿ ಸೊ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಜಯಶ್ರೀ ವೆಂಕಟೇಶನ್ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದಿದ್ದಾರೆ? ವಾಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಡಿಡ್ ಜಯಶ್ರೀ ವೆಂಕಟೇಶನ್ ರಿಸೀವ್ ರೀಸೆಂಟ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೌಗು ಭೂಮಿಗಳನ್ನು ಬುದ್ಧಿವಂತ ಬಳಕೆಗಾಗಿ ರಾಮ್ಸಾರ್ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಸೊ ರಾಮ್ಸಾರ್ ಅವಾರ್ಡ್ ಫಾರ್ ವೆಟ್ಲ್ಯಾಂಡ್ ವೈಸ್ ಯೂಸ್ ಅಂದರೆ ಈ ಒಂದು ರಾಮ್ಸಾರ್ ತಾಣಗಳೇನಿರುತ್ತೆ ಸೊ ಇವುಗಳನ್ನು ಉತ್ತಮವಾಗಿ ಬಳಕೆ ಮಾಡುವಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರಯತ್ನಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಚಿತ್ರವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರು ಯಾವ ರೀತಿ ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ ಅನ್ನೋದನ್ನು ಸೊ ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರನ್ನು ನಾವು ಜಯಶ್ರೀ ವೆಂಕಟೇಶನ್ ಅಂತ ಕರೀತೇವೆ. ಇವರು ಕೋ ಫೌಂಡರ್ ಆಫ್ ಚೆನ್ನೈ ಬೇಸ್ಡ್ ಕೇರ್ ಅರ್ತ್ ಟ್ರಸ್ಟ್ ಅಂತ ಕರಿತೀವಿ. ಅಂದರೆ ಭೂಮಿಯ
ಭೂಮಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ದತ್ತಿ ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡಿರ್ತಾರೆ ಅಥವಾ ಸಹ ಸಂಸ್ಥಾಪಕಿಯಾಗಿರ್ತಾರೆ. ಆ ದತ್ತಿ ಸಂಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ ಕೇರ್ ಅರ್ತ್ ಟ್ರಸ್ಟ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಟ್ರಸ್ಟ್ನ ಮುಖಾಂತರ ಅವರು ಜೌಗು ಪ್ರದೇಶಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿರ್ತಾರೆ. ಸೊ ಈ ಪ್ರಯತ್ನಗಳ ಫಲಶ್ರುತಿಯಾಗಿ ಶಿ ವಿಲ್ ಬಿ ದ ಫಸ್ಟ್ ಇಂಡಿಯನ್ ವುಮೆನ್ ಟು ರಿಸೀವ್ ರಾಮ್ಸಾರ್ ಅವಾರ್ಡ್ ಫಾರ್ ವೆಟ್ಲ್ಯಾಂಡ್ ವೈಸ್ ಯೂಸ್, ಅಂದರೆ ಜೌಗು ಪ್ರದೇಶಗಳ ಒಂದು ಉತ್ತಮವಾದ ಅಥವಾ ಬುದ್ಧಿವಂತಿಕೆಯ ಬಳಕೆಗಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆಯಾಗಿ ನಾವು ಇವರನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರು ಯಾವ ರೀತಿ ಕಾಂಟ್ರಿಬ್ಯೂಷನ್ಸ್ ಅನ್ನು ಮಾಡಿದ್ದಾರೆ ಅಥವಾ ಈ ಒಂದು ರೆಕಗ್ನಿಷನ್ ಏನಿದೆ, ಸೊ ಇದು ಯಾವ ರೀತಿಯ ವ್ಯಕ್ತಿಗಳನ್ನು ರೆಕಗ್ನೈಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ವೆಟ್ಲ್ಯಾಂಡ್ಸ್, ಅಂದರೆ ಈ ಒಂದು ಜೌಗು ಪ್ರದೇಶಗಳನ್ನು ಸುಸ್ಥಿರವಾಗಿ ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಯಾರು ಪ್ರಯತ್ನಗಳನ್ನು ಮಾಡಿರ್ತಾರೆ, ಸೊ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಈ ಮಹಿಳೆ ಈ ಒಂದು ಪ್ರಯತ್ನಗಳನ್ನು ಮಾಡಿರುವ ಕಾರಣದಿಂದ ಇವರಿಗೆ ಅವಾರ್ಡನ್ನು ನೀಡಲಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಚೆನ್ನೈಯಲ್ಲಿ ಒಂದು ಮಾರ್ಚ್ ಇರುತ್ತೆ ಅಥವಾ ಒಂದು ಜೌಗು ಪ್ರದೇಶವಿರುತ್ತೆ. ಆ ಜೌಗು ಪ್ರದೇಶವನ್ನು ನಾವು ಪಲೀಕರನೈ ಮಾರ್ಚ್ ಅಂತ ಹೇಳ್ತೇವೆ. ಸೊ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇವರು ಮಾಡಿರ್ತಕ್ಕಂಥ ಎಫರ್ಟ್ಗಳಿಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಈ ಒಂದು ಕ್ಯಾಟಗರಿಯಲ್ಲಿ 12 ವಿಮೆನ್ ಅಂದರೆ 12 ಮಹಿಳೆಯರಿಗೆ ಅಕ್ರಾಸ್ ದಿ ವರ್ಲ್ಡ್ ಅಂದರೆ ಜಗತ್ತಿನಾದ್ಯಂತ ಈ ಒಂದು ಪ್ರಶಸ್ತಿಯನ್ನು 12 ಮಹಿಳೆಯರಿಗೆ ನೀಡಲಾಗಿರುತ್ತೆ. ಸೊ ಇದನ್ನ 3 ಗ್ರೂಪ್ಸ್ ಅಲ್ಲಿ ನೀಡ್ತಾರೆ. 3 ಗ್ರೂಪಿಂಗ್ಸ್ ಅಂದರೆ 3 ಕ್ಯಾಟಗರೀಸ್ಗಳಲ್ಲಿ ಅಥವಾ 3 ಗುಂಪುಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಜಯಶ್ರೀ ಅವರಿಗೆ ಯಾವ ಒಂದು ಗುಂಪಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಅಂದರೆ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್, ಅಂದರೆ ಈ ಒಂದು ಜೌಗು ಪ್ರದೇಶಗಳನ್ನು ಬುದ್ಧಿವಂತಿಕೆಯಿಂದ ಬಳಕೆ ಮಾಡಿಕೊಳ್ಳುವ ವರ್ಗದಲ್ಲಿ ಜಯಶ್ರೀ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈಗ ಈ ಒಂದು ರಾಮ್ಸಾರ್ ಅವಾರ್ಡ್ ಫಾರ್ ವೆಟ್ಲ್ಯಾಂಡ್ ವೈಸ್ ಯೂಸ್ ಇದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಇದೊಂದು ಪ್ರೆಸ್ಟೀಜಿಯಸ್ ಗ್ಲೋಬಲ್ ರೆಕಗ್ನಿಷನ್ ಆಗಿರುತ್ತೆ. ಅಂದರೆ ಒಂದು ಗೌರವಯುತವಾಗಿರ್ತಕ್ಕಂಥ ಜಾಗತಿಕ ಮನ್ನಣೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಇಂಡಿವಿಜುವಲ್ಸ್ ಅಥವಾ ಆರ್ಗನೈಸೇಷನ್ಸ್ ಅಂದರೆ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ನೀಡ್ತಾರೆ ಅಥವಾ ಒಂದು ಎಫರ್ಟ್ಸ್ ಅನ್ನ ಒಂದು ಅಸೋಸಿಯೇಷನ್ ಅಥವಾ ಆರ್ಗನೈಸೇಷನ್ ಅಥವಾ ಸಂಸ್ಥೆಗಳ ಮುಖಾಂತರ ಮಾಡಿದ್ದೆ ಆದಲ್ಲಿ ಸಂಸ್ಥೆಗಳಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕ್ಯಾಟಗರೀಸ್ ಅನ್ನ ನಾವು ನೋಡಿದಾಗ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದನ್ನ ವೇರಿಯಸ್ ಕ್ಯಾಟಗರೀಸ್ಗಳಲ್ಲಿ ಈ ಒಂದು ಅವಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಮೊದಲನೇ ಕ್ಯಾಟಗರಿಯನ್ನ ನಾವು ಇನೋವೇಷನ್ ಅಂತ ಕರಿತೇವೆ. ಇನೋವೇಷನ್ ಅಂದ್ರೆ ನಾವೀನ್ಯತೆ. ಎರಡನೇದನ್ನ ಇನ್ಫ್ಲೂಯೆನ್ಸಿಂಗ್ ಪಾಲಿಸಿ ಅಂತ ಕರಿತೇವೆ, ಅಂದ್ರೆ ಪ್ರಭಾವ ಬೀರುವ ನೀತಿಗಳನ್ನ ರೂಪಿಸ್ತಕ್ಕಂಥದ್ದು. ಮೂರನೇದನ್ನ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳನ್ನ ಬುದ್ಧಿವಂತಿಕೆಯಿಂದ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಜಯಶ್ರೀ ಅವರಿಗೆ ಈ 3ನೇ ಕ್ಯಾಟಗರಿಯಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2024ರಲ್ಲಿ ದುಬೈಗೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇಶ ಅಥವಾ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಬಿಕೇಮ್ ದ ಲೀಡಿಂಗ್ ಸೋರ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟು ದುಬೈ ಇನ್ 2024? ಅಂದರೆ 2024ನೇ ಸಾಲಿನಲ್ಲಿ ಯಾವ ರಾಷ್ಟ್ರವು ದುಬೈನಲ್ಲಿ ಅತ್ಯಂತ ಹೆಚ್ಚಿನ ಬಂಡವಾಳ ಹೂಡಿಕೆಯನ್ನು ಮಾಡಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ ಅತಿ ಹೆಚ್ಚು FDIಯನ್ನು ದುಬೈನಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಕಂಪೇರ್ ಟು ಎನಿ ಅದರ್ ಕಂಟ್ರಿ, ನಮ್ಮ ಭಾರತ ದೇಶ ದುಬೈನಲ್ಲಿ ಅತಿ ಹೆಚ್ಚಿನ FDIಯನ್ನು ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದ ವೆರಿ ರೀಸನ್ ವೈ ಇಂಡಿಯಾ ಈಸ್ ಇನ್ವೆಸ್ಟಿಂಗ್ ಅಥವಾ ಯಾಕೆ ಆ ದೇಶದಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಟ್ಯಾಕ್ಸೇಷನ್ ಸಿಸ್ಟಮ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಟ್ಯಾಕ್ಸೇಷನ್ ಕೂಡ ಕಡಿಮೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ದುಬೈನಲ್ಲಿ ಹೆಚ್ಚಿನ ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ದಟ್ ಸೆನ್ಸ್ ಇಂಡಿಯಾ ಇಸ್ ದಿ ಲೀಡಿಂಗ್ ಸೋರ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ದುಬೈನಲ್ಲಿ ಈ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಭಾರತ ರಾಷ್ಟ್ರ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2024ನೇ ಸಾಲಿನಲ್ಲಿ $3,018 ಬಿಲಿಯನ್ ಅಷ್ಟು ಹಣವನ್ನು ದುಬೈನಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ದಿಸ್ ಅಕೌಂಟ್ಸ್ ಫಾರ್
21.5% ಆಫ್ ದಿ ದುಬೈಸ್ ಟೋಟಲ್ FDI. ಅಂದರೆ ಟೋಟಲ್ ದುಬೈಯಲ್ಲಿ ಎಷ್ಟು FDI ಅನ್ನು ಮಾಡಿರ್ತಾರೆ ಅದರ ಟೋಟಲ್ ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡಿದಾಗ ಭಾರತ ದೇಶ ಒಂದು ಮಾತ್ರ 21.5% ಅಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕಂಟ್ರೀಸ್ ನಂತರ ಯುನೈಟೆಡ್ ಸ್ಟೇಟ್ಸ್ ಅಂದರೆ US, ಅದಾದಮೇಲೆ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಕೂಡ ಸೊ ಈ ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಾವು ಭಾರತ ದೇಶದಿಂದ ಪ್ರಮುಖವಾಗಿ ಯಾವ ಸೆಕ್ಟರ್ಸ್ಗಳಲ್ಲಿ ನಾವು ವಿದೇಶಿ ನೇರ ಬಂಡವಾಳವನ್ನು ದುಬೈಯಲ್ಲಿ ಹೂಡಿಕೆ ಮಾಡಿದ್ದೇವೆ ಅಂತ ನಾವು ನೋಡೋದಾದ್ರೆ 26.9% ನಾವು ಬಿಸ್ನೆಸ್ ಸರ್ವಿಸಸ್ಗಳಲ್ಲಿ ಹೂಡಿಕೆ ಮಾಡಿದರೆ 23.6% ಅಷ್ಟು ಸಾಫ್ಟ್ವೇರ್ ಮತ್ತು IT ಸೆಕ್ಟರ್ನಲ್ಲಿ ಮತ್ತು 6.9% ಹಣವನ್ನು ನಾವು ರಿಯಲ್ ಎಸ್ಟೇಟ್ನಲ್ಲಿ ಈ ಒಂದು ದುಬೈನಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ 93.5% ಆಫ್ ದಿ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನಾವು ಗ್ರೀನ್ ಫೀಲ್ಡ್ FDI ಪ್ರಾಜೆಕ್ಟ್ಸ್ ಅಲ್ಲಿ ಮಾಡಿರ್ತೇವೆ. ಗ್ರೀನ್ ಫೀಲ್ಡ್ FDI ಅಂದರೆ ಸೊ ಝೀರೋ ಇಂದ ಸ್ಟಾರ್ಟ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ಗಳು ಅದನ್ನು ನಾವು ಗ್ರೀನ್ ಫೀಲ್ಡ್ ಅಂತ ಕರಿತೇವೆ. ಇನ್ನೊಂದು ಬರುತ್ತೆ ಬ್ರೌನ್ ಫೀಲ್ಡ್ ಅಂತ. ಬ್ರೌನ್ ಫೀಲ್ಡ್ ಅಂದರೆ ಸೊ ಯಾವುದಾದ್ರೂ ಪ್ರಾಜೆಕ್ಟ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರುತ್ತೆ, ಸೊ ಅದನ್ನು ಮಧ್ಯದಿಂದ ಟೇಕ್ ಆಫ್ ಮಾಡ್ತಕ್ಕಂಥದ್ದನ್ನು ನಾವು ಬ್ರೌನ್ ಫೀಲ್ಡ್ ಅಂತ ಕರಿತೇವೆ. ಸೊ ಬಟ್ ನಾವು ಮಾಡಿರ್ತಕ್ಕಂಥ ಹೂಡಿಕೆ ಏನಿದೆ ಝೀರೋ ಇಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಹೂಡಿಕೆಗಳು 73.5% ಅಷ್ಟು ನಾವು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೂಲಕ ದುಬೈ ಗ್ಲೋಬಲ್ ಸ್ಟ್ಯಾಂಡಿಂಗ್ ಅನ್ನು ನಾವು ನೋಡೋದಾದ್ರೆ ದುಬೈ ರಿಟೇನ್ಡ್ ಇಟ್ಸ್ ಪೊಸಿಷನ್ ಆಸ್ ದಿ ವರ್ಲ್ಡ್ಸ್ ಟಾಪ್ ಡೆಸ್ಟಿನೇಷನ್ ಫಾರ್ ಗ್ರೀನ್ ಫೀಲ್ಡ್ FDI ಫಾರ್ 4th ಕಾನ್ಸಿಕ್ಯೂಟಿವ್ ಇಯರ್. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ನ ಅನ್ವಯವಾಗಿ ಸತತವಾಗಿ 4 ವರ್ಷಗಳಲ್ಲಿ ಈ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಟಾಪ್ ಮೋಸ್ಟ್ ಡೆಸ್ಟಿನೇಷನ್ ಆಗಿ ನಾವು ದುಬೈಯನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಚಾಗೋಸ್ ದ್ವೀಪ ಸಮೂಹದ ಸಾರ್ವಭೌಮತ್ವದ ಕುರಿತು ಯಾವ 2 ದೇಶಗಳು ಪ್ರಸ್ತುತ ಮಾತುಕತೆ ನಡೆಸುತ್ತಿವೆ? Which 2 countries are currently negotiating over the sovereignty of Chagos Archipelago? ಸೊ ಚಾಗೋಸ್ ಅಂತಕ್ಕಂಥದ್ದು ಒಂದು ಆರ್ಕಿಯೋಪೆಲಾಗೋ, ಅದನ್ನು ನಾವು ದ್ವೀಪಗಳ ಸಮೂಹ ಅಂತ ಹೇಳ್ತೇವೆ. ಸೊ ಈ ದ್ವೀಪಗಳ ಸಮೂಹಕ್ಕೆ ಸಂಬಂಧಪಟ್ಟಂತೆ ಸಾರ್ವಭೌಮತ್ವವನ್ನು, ಅದರ ಅರ್ಥ ಏನಂದರೆ ಈ ಪ್ರದೇಶ ನಮಗೆ ಸೇರಿದೆ ಅಂತಕ್ಕಂಥ ಹಕ್ಕನ್ನು ಪಡೀಲಿಕ್ಕೆ ಯಾವ 2 ರಾಷ್ಟ್ರಗಳ ನಡುವೆ ಮಾತುಕತೆ ನಡೀತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು UK ಮತ್ತು ಮರಿಷಿಯಸ್ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಮಾತುಕತೆ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಈಗ ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಏನು ಅಂದರೆ ಸೊ ಮರಿಷಿಯಸ್ ಸೀಕ್ಸ್ ನ್ಯೂ ಚಾಗೋಸ್ ಡೀಲ್ ವಿತ್ UK, ಇಂಡಿಯಾಸ್ ರೋಲ್ ಕ್ರೂಷಿಯಲ್. ಸೊ ಭಾರತ ರಾಷ್ಟ್ರ ಕೂಡ ಸೊ ಇದನ್ನ ಮರಿಷಿಯಸ್ಗೆ ಕೊಡಬೇಕಂತಕ್ಕಂಥ ಒಂದು ಬೆಂಬಲವನ್ನು ಮಾಡ್ತಾ ಇರ್ತಕ್ಕಂಥ ನಾವು ನೋಡಬಹುದಾಗಿರುತ್ತೆ. ಸೊ ಭಾರತಕ್ಕೂ ಮರಿಷಿಯಸ್ಗೂ ಏನು ಸಂಬಂಧ, ಭಾರತ ಯಾಕೆ ಮರಿಷಿಯಸ್ ಪರವಾಗಿ ಬ್ಯಾಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಟು ಅಂಡರ್ಸ್ಟ್ಯಾಂಡ್ ದಟ್ ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಮ್ಯಾಪ್. ಸೊ ಇಟ್ ಇಸ್ ವೆರಿ ಸಿಂಪಲ್. ಸೊ ಇಲ್ಲಿ ನಾವು ಭಾರತ ರಾಷ್ಟ್ರವನ್ನು ನೋಡಬಹುದಾಗಿರುತ್ತೆ. ಇಲ್ಲಿ ಈ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀರಾ ಸೊ ಇದು ಮರಿಷಿಯಸ್ ಆಗಿರುತ್ತೆ. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಐಲ್ಯಾಂಡ್ ನೇಷನ್ ಆಗಿರುತ್ತೆ, ಚಿಕ್ಕದಾಗಿರ್ತಕ್ಕಂಥ ಒಂದು ದ್ವೀಪ ರಾಷ್ಟ್ರವಾಗಿರುತ್ತೆ. ಆ್ಯಕ್ಚುಲಿ ಮರಿಷಿಯಸ್ ಸ್ವತಂತ್ರಗೊಂಡಾಗ ಈ ಚಾಗೋಸ್ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇದು ಕೂಡ ದ್ವೀಪಗಳ ಸಮೂಹವಾಗಿರುತ್ತೆ. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ ಏನಿದೆ ಇದು ಚಾಗೋಸ್ ಆರ್ಕಿಯೋಪೆಲಾಗೋ ಅಥವಾ ಈ ಒಂದು ದ್ವೀಪ ಸಮೂಹಕ್ಕೆ ಸಂಬಂಧಪಟ್ಟಿರುತ್ತೆ. ಇವಾಗ ಬ್ರಿಟಿಷರು ಅಥವಾ ಯುನೈಟೆಡ್ ಕಿಂಗ್ಡಮ್ ಮರಿಷಿಯಸ್ಗೆ ಸ್ವತಂತ್ರವನ್ನು ಕೊಟ್ಟಾಗ ಈ ಮೇನ್ ಲ್ಯಾಂಡ್ ಆಫ್ ಮರಿಷಿಯಸ್ಗೆ ಮಾತ್ರ ಅವರು ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಬಟ್ ಮರಿಷಿಯಸ್ ಈ ಚಾಗೋಸ್ ಏನಿದೆ ಇದು ಕೂಡ ಮರಿಷಿಯಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಅವರು ಮೇನ್ ಲ್ಯಾಂಡ್ಗೆ ಮಾತ್ರ ಇಂಡಿಪೆಂಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಈ ಚಾಗೋಸ್ ಅನ್ನು ಅವರೇ ಉಳಿಸಿಕೊಂಡಿದ್ದಾರೆ. ಸೊ ಇನ್ನೂ ಕೂಡ ಚಾಗೋಸ್ ಅಂತಕ್ಕಂಥದ್ದು ಈ UK ಅಥವಾ ಯುನೈಟೆಡ್ ಕಿಂಗ್ಡಮ್ ಆಳ್ವಿಕೆಯಲ್ಲೇ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲೂ ವಿಶೇಷವಾಗಿ ಈ ಚಾಗೋಸ್ನಲ್ಲಿ ಒಂದು ದ್ವೀಪವನ್ನು US ಮಿಲಿಟರಿ ಬೇಸ್ ಡೆವಲಪ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಮರಿಷಿಯಸ್ ಅದನ್ನು ಸಂಪೂರ್ಣವಾಗಿ ಆ ಸಾರ್ವಭೌಮತ್ವವನ್ನು ಬಿಟ್ಟುಕೊಡ್ಲಿಕ್ಕೆ ಸೊ ಮಾತುಕತೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಏನಿದೆ ಸೊ ಇವರು ಕೂಡ ಇಟ್ ಈಸ್ ಅನ್ಎಥಿಕಲ್ ಅಥವಾ ಇಲ್ಲೀಗಲ್ ದಟ್ ದಿ UK ಈಸ್ ಆಕ್ಯುಪೈಯಿಂಗ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್, ದೇ ನೀಡ್ ಟು ವೆಕೇಟ್ ಅಂತಕ್ಕಂಥ ಒಂದು ತೀರ್ಪನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೊಟ್ಟಿದ್ರು ಕೂಡ ಸೊ ಇನ್ನೂ ಕೂಡ ಆ ಒಂದು ಪ್ರದೇಶವನ್ನು ಅವರು ಬಿಟ್ಟುಕೊಡ
ಕೊಡದೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಅವರು ಬಿಟ್ಟು ಕೊಡುವ ಒಂದು ಪದ್ಧತಿ ಏನಿರುತ್ತೆ, ಸೊ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಮ್ಯಾಪಲ್ಲಿ ನಾವು ಚಾಗೋಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಚಿಕ್ಕ ಚಿಕ್ಕ ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದ್ವೀಪ ಸಮೂಹ, ಅದನ್ನು ನಾವು ಆರ್ಕಿಯೋಪೆಲಾಗೋ ಅಂತ ಕರಿತೇವೆ. ಸೊ ಲೆಟ್ ಅಸ್ ಫೈಂಡ್ ಔಟ್ ದಿ ಅಪ್ಡೇಟ್ಸ್ ಹಿಯರ್. ಓಕೆ, ಸೊ ಈ ಆರ್ಕಿಯೋಪೆಲಾಗೋ ಅಥವಾ ಮರಿಷಿಯಸ್ ಏನಿದೆ, ಇದು ಯುನೈಟೆಡ್ ಕಿಂಗ್ಡಮ್ ಜೊತೆಗೆ ಆ ಒಂದು ಪ್ರದೇಶ ಏನಿದೆ, ಆ ಚಾಗೋಸ್ ಆರ್ಕಿಯೋಪೆಲಾಗೋ ಏನಿದೆ, ಮರಿಷಿಯಸ್ ಈಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಬಟ್ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಮರಿಷಿಯಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಚಾಗೋಸ್ ದ್ವೀಪಗಳಲ್ಲಿ ಇರ್ತಕ್ಕಂಥ ಒಂದು ವಿವಾದವಾಗಿರುತ್ತೆ. ಈ ವಿವಾದ ಮರಿಷಿಯಸ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ನಡುವೆ ಇರ್ತಕ್ಕಂಥ ಒಂದು ವಿವಾದವಾಗಿರುತ್ತೆ. ಸೊ ಈ ಒಂದು ಚಾಗೋಸ್ ಆರ್ಕಿಯೋಪೆಲಾಗೋ ಅಂತಕ್ಕಂಥದ್ದು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದಲ್ಲಿ ಬರ್ತಕ್ಕಂಥ ಒಂದು ದ್ವೀಪ ಸಮೂಹವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಡಿಸ್ಪ್ಯೂಟ್ ಏನಿದೆ, ಇದು 1960s ಇಂದ ನಡೀತಾ ಇದೆ. ಅಂದ್ರೆ 1960ರ ದಶಕದಿಂದ ಈ ಒಂದು ವಿವಾದ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ UK ಆ ಒಂದು ಮರಿಷಿಯಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಕಿಯೋಪೆಲಾಗೋ ಏನಿರುತ್ತೆ, ಅಂದ್ರೆ ಚಾಗೋಸ್ ಏನಿರುತ್ತೆ, ಸೊ ಅದರ ಸಾರ್ವಭೌಮತ್ವವನ್ನ ಇನ್ನೂ ಕೂಡ ಬಿಟ್ಟು ಕೊಡದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಇಸ್ ಲೈಕ್ ಗೋವಾ. ಸೊ ನಮ್ಮ ಭಾರತ ದೇಶ ಸ್ವತಂತ್ರವಾದರೂ ಕೂಡ ಗೋವಾ ಅಂತಕ್ಕಂಥದ್ದನ್ನ ಪೋರ್ಚುಗೀಸರೇ ಬಹಳ ವರ್ಷಗಳ ಕಾಲ, ಅಂದ್ರೆ ನಾವು ಸ್ವತಂತ್ರ ಆದ ನಂತರ ಕೂಡ ಗೋವಾ ಅವರ ಆಳ್ವಿಕೆಯಲ್ಲೇ ಇತ್ತು. ತದನಂತರ ಗೋವಾ ನಮ್ಮ ಕೈಗೆ ಬರುತ್ತೆ. ಅದೇ ರೀತಿ ಮರಿಷಿಯಸ್ ಮೇನ್ ಲ್ಯಾಂಡ್ ಈಗ ಇಂಡಿಪೆಂಡೆಂಟ್ ಆಗಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಗೋಸ್ ದ್ವೀಪಗಳೇನಿರುತ್ತೆ, ಸೊ ಅದು ಇನ್ನು UK ಕೈಯಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಒಂದು ದ್ವೀಪ ಅಂದರೆ ಚಾಗೋಸನ್ನು ನಾವು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಥವಾ ದ್ವೀಪಗಳ ಒಂದು ಸಮೂಹ ಅಥವಾ ಆರ್ಕಿಯೋಪೆಲಾಗೋ ಅಂತ ಹೇಳಿದ್ವಿ. ಅಲ್ಲಿರ್ತಕ್ಕಂಥ ಒಂದು ದ್ವೀಪ, ಅದನ್ನು ನಾವು ಡಿಯಾಗೋ ಗಾರ್ಸಿಯಾ ಅಂತ ಕರಿತೇವೆ. ಸೊ ಇದು ಚಾಗೋಸ್ನಲ್ಲಿ ಇರ್ತಕ್ಕಂಥ ಲಾರ್ಜೆಸ್ಟ್ ಐಲ್ಯಾಂಡ್ ಆಗಿರುತ್ತೆ, ಅಂದರೆ ಅತ್ಯಂತ ದೊಡ್ಡವಾಗಿರ್ತಕ್ಕಂಥ ದ್ವೀಪವಾಗಿರುತ್ತೆ. ಸೊ ಈ ಒಂದು ದ್ವೀಪವನ್ನು ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಅಥವಾ ಅಮೆರಿಕಾಗೆ ಬಿಟ್ಕೊಟ್ಟಿರ್ತಾರೆ. ಯಾವ ಕಾರಣಕ್ಕಾಗಿ ಅಂದರೆ ಮಿಲಿಟರಿ ಬೇಸ್ ಅಥವಾ ಅವರ ಮಿಲಿಟರಿ ನೆಲೆಯನ್ನು ಸ್ಥಾಪಿಸುವ ಕಾರಣದಿಂದ UKದವರು ಈ ಒಂದು ಡಿಯಾಗೋ ಗಾರ್ಸಿಯಾ ಅಂತಕ್ಕಂಥ ಐಲ್ಯಾಂಡ್ ಅನ್ನ US-ಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಆಗ್ತಾ ಇರ್ತಕ್ಕಂಥ ಪ್ರಮುಖ ಬೆಳವಣಿಗೆಗಳನ್ನು ನಾವು ಗಮನಿಸೋದಾದ್ರೆ, ಈಗ ನ್ಯೂಲಿ ಎಲೆಕ್ಟೆಡ್ ಮರಿಷಿಯನ್ ಗವರ್ನಮೆಂಟ್ ಏನಿದೆ, ಸೊ ದೇ ಆರ್ ಪುಷಿಂಗ್ ಟು ರಿಸ್ಟೋರ್ ದಿ ಸಾವರ್ನಿಟಿ ಆಫ್ ಚಾಗೋಸ್. ಸೊ ಅಲ್ಲಿರ್ತಕ್ಕಂಥ ಚಾಗೋಸ್ ಏನಿರುತ್ತೆ, ಸೊ ಅದರ ಸಾರ್ವಭೌಮತ್ವವನ್ನ ಮತ್ತೆ ಪಡಿಲಿಕ್ಕೆ ಸೊ ಅಲ್ಲಿ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದರ ಜೊತೆಗೆ ಸೊ ನಮ್ಮ ಭಾರತ ರಾಷ್ಟ್ರ ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಮರಿಷಿಯಸ್ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರ ಕ್ಯಾಪಿಟಲ್ ಮತ್ತೆ ಲಾರ್ಜೆಸ್ಟ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋರ್ಟ್ ಲೂಯಿಸ್ ಅಂತ ಕರಿತೇವೆ. ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಥವಾ ಅಧಿಕೃತ ಭಾಷೆ ಇಂಗ್ಲಿಷ್ ಮತ್ತೆ ಫ್ರೆಂಚ್ ಅನ್ನ ಅವರು ಅಧಿಕೃತವಾಗಿ ಮಾತಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿ ಮಾತಾಡ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದು ಇಂಗ್ಲಿಷ್ ಮತ್ತು ಫ್ರೆಂಚ್ ಅಧಿಕೃತ. ಅಲ್ಲಿ ಮಾತಾಡ್ತಕ್ಕಂಥ ಭಾಷೆಗಳಲ್ಲಿ ಮರಿಷಿಯನ್ ಕ್ರಿಯೋಲ್ ಅಂತ ಕರಿತೇವೆ ಮತ್ತು ಭೋಜ್ಪುರಿ ಮಾತಾಡ್ತಾರೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಫ್ರೆಂಚನ್ನು ಮಾತಾಡ್ತಾರೆ ಮತ್ತು ಇಂಗ್ಲೀಷನ್ನು ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಎಥ್ನಿಕ್ ಗ್ರೂಪ್ಸ್ ಅಥವಾ ಜನಾಂಗೀಯ ಎಲ್ಲಿಗೆ ಸೇರಿರುತ್ತೆ ಅಂದರೆ, ಸೊ ದಿಸ್ ಇಸ್ ದಿ ಪಾಯಿಂಟ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. 67% ಅಲ್ಲಿ ಇಂಡಿಯನ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಾರಣದಿಂದ ಭಾರತ ರಾಷ್ಟ್ರ ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 28% ಕ್ರಿಯೋಲ್ ಇರ್ತಾರೆ, 3% ಚೈನೀಸ್ ಮತ್ತೆ 2% ಫ್ರೆಂಚ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ರಿಲಿಜಿಯನ್, ಯಾವ ಧರ್ಮ ಅಲ್ಲಿ ಹೆಚ್ಚಾಗಿರುತ್ತೆ ಅಂದರೆ, ಒನ್ಸ್ ಅಗೇನ್ 47.9% ಹಿಂದೂ ಇರುತ್ತೆ, 32% ಕ್ರಿಸ್ಟಿಯಾನಿಟಿ, 18% ಇಸ್ಲಾಂ ಮತ್ತೆ 1.6% ಅದರ್ ರಿಲಿಜಿಯನ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು 12th ಮಾರ್ಚ್ 1968 ಅಲ್ಲಿ ಅದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಪಾಪ್ಯುಲೇಷನ್ ಅಂದರೆ 2019 ಅಲ್ಲಿ ಮಾಡಿರ್ತಕ್ಕಂಥ ಎಸ್ಟಿಮೇಷನ್ ಪ್ರಕಾರ ಅರೌಂಡ್ 12 lakh ಪಾಪ್ಯುಲೇಷನ್ ಅಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಕರೆನ್ಸಿ ಏನು ಅಂದರೆ ಮರಿಷಿಯನ್ ರೂಪಿ ಅಂತಕ್ಕಂಥದ್ದು. ಸೊ ಅದರ ನಾಣ್ಯವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಚಾಗೋಸ್ ಆರ್ಕಿಯೋಪೆಲಾಗ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದರಲ್ಲಿ ಟೋಟಲ್ 60 ಐಲ್ಯಾಂಡ್ಸ್ ಅಂದರೆ 60 ದ್ವೀಪಗಳನ್ನು ಹೊಂದಿರತಕ್ಕಂಥ ಒಂದು ಸಮೂಹವಾಗಿರುತ್ತೆ. ಸೊ ಇದು ಇಂಡಿಯನ್ ಓಷನ್ ಅಲ್ಲಿ ಬರುತ್ತೆ. ಸೊ ಇಟ್ ಇಸ್ 500 ಕಿಲೋಮೀಟರ್ ಸೌತ್ ಆಫ್ ಮಾಲ್ಡೀವ್ಸ್. ಅಂದರೆ ಮಾಲ್ಡೀವ್ಸ್ ಏನಿರುತ್ತೆ, ಸೊ ಅದಕ್ಕೆ 500 ಕಿಲೋಮೀಟರ್ ಸೌತ್ ನಲ್ಲಿ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ
ಚಾಗೋಸ್ ಆರ್ಕಿಯೋಪೆಲಾಗೋ ಏನಿದೆ ಇದು 7 ಅಟಾಲ್ಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಐಲ್ಯಾಂಡ್ ಅನ್ನು ನಾವು ದಿಯಾಗೋ ಗಾರ್ಸಿಯಾ ಅಂತ ಕರಿತೇವೆ. 7 ಅಟಾಲ್ಗಳನ್ನು ಅಥವಾ 7 ಹವಳ ದ್ವೀಪಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಟಾಲ್ ಅಂದರೆ ಗ್ರೂಪ್ ಇಟ್ಸ್ ಅ ಕಲೆಕ್ಷನ್ ಆಫ್ ವಾಟರ್ ದಟ್ ಈಸ್ ಸಪ್ರೇಟೆಡ್ ಬೈ ಈ ಒಂದು ಹವಳದ ದಿಬ್ಬಗಳಲ್ಲಿ ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ಅಟಾಲ್ಸ್ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಅಟೋಲ್ಸ್ಗಳಿಂದ ಮಾಡಿರ್ತಕ್ಕಂಥ ಒಂದು 7 ದ್ವೀಪಗಳನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಅಟ್ರಾಕ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಆಗಿರುತ್ತೆ. ಅದರಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ದ್ವೀಪವನ್ನು ನಾವೇನಂತ ಕರಿತೇವೆ ಅಂದರೆ ದಿಯಾಗೋ ಗಾರ್ಸಿಯೋ ಅಂತ ಕರಿತೇವೆ. ಸೊ ದಿಯಾಗೋ ಗಾರ್ಸಿಯಲ್ಲಿ ಪ್ರಸ್ತುತವಾಗಿ ನಾವು US ಮಿಲಿಟರಿ ಬೇಸ್ ಅನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಕೋರಲ್ ರೀಫ್ಸ್ ಇಂದ ಬೌಂಡ್ರಿಯನ್ನ ಹೊಂದಿರತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ನೆಕ್ಸ್ಟ್ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅನ್ನು ನಾವು ನೋಡೋದಾದ್ರೆ, ಸೊ ಇಟ್ ವಾಸ್ ಒರಿಜಿನಲಿ ಪಾರ್ಟ್ ಆಫ್ ಮರಿಷಿಯಸ್ ಅಂದರೆ ಮರಿಷಿಯಸ್ನ ಭಾಗವಾಗಿರುತ್ತೆ. ಬಟ್ ಸಪರೇಟೆಡ್ ಬೈ UK ಇನ್ 1965 1965ರಲ್ಲಿ. ಸೊ ಇದನ್ನ ಅವರು ಯುಕೆದವರು ಮರಿಷಿಯಸ್ನಿಂದ ಪ್ರತ್ಯೇಕ ಮಾಡ್ತಾರೆ. ಪ್ರತ್ಯೇಕ ಮಾಡಿ ಅದನ್ನು ಅವರು ಬ್ರಿಟಿಷ್ ಇಂಡಿಯನ್ ಓಷನ್ ಆಕ್ಯುಪೈಡ್ ಟೆರಿಟರಿ ಅಥವಾ BIOT ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಕ್ಟ್ ಏನಿರುತ್ತೆ ಅದಕ್ಕೆ ಸಾಕಷ್ಟು ಕ್ರಿಟಿಸಿಸಮ್ ಅಥವಾ ಟೀಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಬಿಟ್ವೀನ್ 1967 ಮತ್ತು 1973 ಈ ಒಂದು ಗ್ಯಾಪ್ನಲ್ಲಿ ಚಾಗೋಸ್ ಐಲ್ಯಾಂಡ್ನಲ್ಲಿರ್ತಕ್ಕಂಥ ಪಾಪ್ಯುಲೇಷನ್, ಆ ಜನಸಂಖ್ಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಚಾಗೋಸಿಯನ್ ಪಾಪ್ಯುಲೇಷನ್ ಅಂತ ಕರಿತೇವೆ. ಸೊ ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಡಿಸ್ಪ್ಲೇಸ್ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂದರೆ ಸೊ USA ಮಿಲಿಟರಿ ಬೇಸನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥ ಚಾಗೋಸಿಯನ್ ಪಾಪ್ಯುಲೇಷನನ್ನು ಬಲವಂತವಾಗಿ ಅಲ್ಲಿರ್ತಕ್ಕಂಥ ಸ್ಥಳಾಂತರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಹ್ಯೂಮನ್ ರೈಟ್ಸ್ ಅಥವಾ ಮಾನವ ಹಕ್ಕುಗಳೇನಿರುತ್ತೆ ಸೊ ಅದನ್ನು ಕೂಡ ವೈಲೇಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಆಗಿರುತ್ತೆ. ಅದಾದ್ಮೇಲೆ 2019 ಅಂದ್ರೆ ಬಹಳ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿರುತ್ತೆ ಸೊ ಇವರು ಕೂಡ ಆ ಆರ್ಕಿಯೋಪೆಲಾಗೋವನ್ನ ಇವರು ಆಕ್ಯುಪೈ ಮಾಡಿರ್ತಕ್ಕಂಥದ್ದು ಅನ್ಲಾಫುಲ್, ಕಾನೂನು ಬಾಹಿರವಾಗಿದೆ. ಸೊ ಅದನ್ನ ಮರಿಷಿಯಸ್ಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಪನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೊಟ್ಟಿರುತ್ತೆ. ಆದರೂ ಕೂಡ UK ಇನ್ನು ಆ ನಿರ್ಧಾರವನ್ನ ಹಾನರ್ ಮಾಡದೇ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. PM ಯುವ 3.0 ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಯಾವ ಸಂಸ್ಥೆಗೆ ಇದೆ? ಸೊ ವಿಚ್ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ PM ಯುವ 3.0 ಸ್ಕೀಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ವಾಟ್ ಈಸ್ PM ಯುವ, ಸೊ ಇದರ 3.0 ಏನಿದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು PM ಯುವ 3.0 ಅಂತ ಕರಿತೇವೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಯಂಗ್ ಅಪ್ಕಮಿಂಗ್ ಅಂಡ್ ವರ್ಸಟೈಲ್ ಆಥರ್ ಸ್ಕೀಮ್ ಅಂತ ಕರಿತೇವೆ. ಅಂದ್ರೆ ಯುವ, ಭವಿಷ್ಯದ ಮತ್ತು ಬಹುಮುಖ ಲೇಖಕರನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವೇನಂತ ಕರಿತೇವೆ ಅಂದ್ರೆ PM ಯುವ ಅಂತ ಕರಿತೇವೆ. ಅಂದ್ರೆ ಯುವಕರಲ್ಲಿ ಈ ಬರವಣಿಗೆ ಮಾಡ್ತಕ್ಕಂಥ ಅಥವಾ ಲೇಖಕರಾಗ್ತಕ್ಕಂಥ ಒಂದು ಆಸಕ್ತಿಯನ್ನ ಬೆಳೆಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದಿಂದ ಲಾಂಚ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅನ್ನು ನಾವು PM ಯುವ ಅಂತ ಕರಿತೇವೆ. ಸೊ ಇವಾಗ ಇದರ 3ನೇ ಆವೃತ್ತಿ ಅಂದ್ರೆ 3.0 ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಸೊ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದ್ರೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ. ಸೊ ಇದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಸಂಸ್ಕೃತಿ ಸಚಿವಾಲಯ ಅಥವಾ ಓಕೆ ಸೊ ಇದು ಸೊ ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯದಲ್ಲಿ ಬರುತ್ತೆ. ಸೊ ಇಟ್ ಏಮ್ಸ್ ಟು ಪ್ರಮೋಟ್ ರೀಡಿಂಗ್, ರೈಟಿಂಗ್ ಅಂಡ್ ವೈಬ್ರೆಂಟ್ ಬುಕ್ ಕಲ್ಚರ್ ಶೋ ಕೇಸಿಂಗ್ ಇಂಡಿಯಾಸ್ ಹೆರಿಟೇಜ್ ಗ್ಲೋಬಲಿ. ಅಂದರೆ ಭಾರತ ದೇಶದ ಪರಂಪರೆ ಏನಿರುತ್ತೆ ಸೊ ಇದನ್ನ ಜಾಗತಿಕವಾಗಿ ಪ್ರದರ್ಶಿಸುವುದರ ಜೊತೆಗೆ ಯುವಕರಲ್ಲಿ ಓದುವುದು, ಬರವಣಿಗೆ ಮತ್ತು ಉತ್ತಮ ಪುಸ್ತಕಗಳ ಸಂಸ್ಕೃತಿಯನ್ನು ಉತ್ತೇಜಿಸುತ್ತದೆ. ಸೊ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ, ಇದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಉಪಕ್ರಮವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಕೀ ಹೈಲೈಟ್ ಅನ್ನ ನಾವು ನೋಡೋದಾದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ದೇ ಆರ್ ಗೋಯಿಂಗ್ ಟು ಮೆಂಟರ್ ಅರೌಂಡ್ 30 ಯಂಗ್ ಆಥರ್ಸ್ ಅಂದ್ರೆ 30 ಯುವ
ಲೇಖಕರನ್ನ ಮೆಂಟರ್ ಅಥವಾ ಮಾರ್ಗದರ್ಶನ ಮಾಡಲಾಗುತ್ತೆ. ಸೊ ಇದರಿಂದ ನ್ಯೂ ಜನರೇಷನ್ ರೈಟರ್ಸ್ ಅಂದ್ರೆ ಹೊಸ ಪೀಳಿಗೆಯ ಲೇಖಕರನ್ನ ತಯಾರಿ ಮಾಡ್ತಕ್ಕಂಥದ್ದು ಅಥವಾ ಬರಹಗಾರರನ್ನ ತಯಾರಿ ಮಾಡ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಈ ಮೆಂಟೋರ್ಶಿಪ್ಗೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಈ ಸೆಲೆಕ್ಟೆಡ್ ಆಥರ್ಸ್ ಏನಿರ್ತಾರೆ ಅವ್ರಿಗೆ 6 months ಆಫ್ ಮೆಂಟೋರ್ಶಿಪ್ ಇರುತ್ತೆ. ಅಂದ್ರೆ 6 ತಿಂಗಳ ಕಾಲ ಒಂದು ಮಾರ್ಗದರ್ಶನವನ್ನ ನೀಡಲಾಗುತ್ತೆ. ಯಾರು ಇವರಿಗೆ ಮಾರ್ಗದರ್ಶನವನ್ನ ನೀಡ್ತಾರೆ ಅಂದ್ರೆ ರಿನೌಡ್ ಆಥರ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಅಂದ್ರೆ ಅತ್ಯಂತ ಹೆಸರಾಂತ ಲೇಖಕರು ಅಥವಾ ತಜ್ಞರ ಅಡಿಯಲ್ಲಿ ಇವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 2024ರ IQ ಏರ್ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ನಲ್ಲಿ ಯಾವ ದೇಶವು ಅತ್ಯಂತ ಕಲುಷಿತ ನಗರ ಎಂದು ಗುರುತಿಸಲಾಗಿದೆ? ಸೊ ವಿಚ್ ಕಂಟ್ರಿ ವಾಸ್ ಐಡೆಂಟಿಫೈಡ್ ಆಸ್ ದಿ ಮೋಸ್ಟ್ ಪೊಲ್ಯೂಟೆಡ್ ಇನ್ 2024 IQ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್? ಅಂದರೆ ಪ್ರಪಂಚದಲ್ಲಿಯೇ ಸೊ ಈ ಒಂದು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ದೇಶ ಅತ್ಯಂತ ಕಲುಷಿತವಾಗಿರ್ತಕ್ಕಂಥ ಅಥವಾ ವಾಯು ಮಾಲಿನ್ಯವನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಡಿಕ್ಲೇರ್ ಆಗಿರುತ್ತೆ ಅಂದ್ರೆ ಸೊ ಚಾಡ್ ರಾಷ್ಟ್ರವನ್ನ ಅತ್ಯಂತ ಹೆಚ್ಚಿನ ಮಾಲಿನ್ಯವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಈಗ IQ ಏರ್ ರಿಪೋರ್ಟ್ನ ವತಿಯಿಂದ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಚಾಡ್, ಹೈಯೆಸ್ಟ್ ಏರ್ ಪೊಲ್ಯೂಷನ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ 2ನೇ ಪ್ಲೇಸ್ ಅಲ್ಲಿ ನಾವು ಬಾಂಗ್ಲಾದೇಶವನ್ನ ನೋಡ್ಬೋದು, 3ನೇ ಸ್ಥಾನದಲ್ಲಿ ನಾವು ಪಾಕಿಸ್ತಾನ್, 4ನೇ ಸ್ಥಾನದಲ್ಲಿ ಕಾಂಗೋ ಮತ್ತೆ 5ನೇ ಸ್ಥಾನದಲ್ಲಿ ನಾವು ಇಂಡಿಯಾವನ್ನ ನೋಡ್ಬೋದಾಗಿರುತ್ತೆ. ಕ್ಯಾಪಿಟಲ್ ಸಿಟೀಸ್ ಅನ್ನ ತಗೊಂಡ್ರೆ ಅಂದ್ರೆ ರಾಜಧಾನಿಗಳನ್ನ ತೆಗೆದುಕೊಂಡಾಗ ಡೆಲ್ಲಿ ಇಸ್ ದಿ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿರುತ್ತೆ ಅಥವಾ ಡೆಲ್ಲಿ ಅಂತಕ್ಕಂಥದ್ದು ರಾಜಧಾನಿಗಳಲ್ಲಿ ಅತ್ಯಂತ ವಾಯು ಮಾಲಿನ್ಯಕ್ಕೆ ಒಳಗಾಗಿರ್ತಕ್ಕಂಥ ಒಂದು ರಾಜಧಾನಿ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು 2024ಕ್ಕೆ ಸಂಬಂಧಪಟ್ಟಂತೆ IQ ಏರ್ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತ ದೇಶ 5th ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಗ್ಲೋಬಲಿ, ಜಾಗತಿಕವಾಗಿ 5ನೇ ಅತಿ ಹೆಚ್ಚಿನ ಮಾಲಿನ್ಯವನ್ನ ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಇದನ್ನ PM 2.5 ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಥವಾ ಸೂಕ್ಷ್ಮ ಕಣಗಳು 2.5ಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ 2.5 ಪರ್ಟಿಕ್ಯುಲೇಟ್ ಮ್ಯಾಟರ್ ನಮ್ಮ ಭಾರತ ದೇಶದಲ್ಲಿ ಎಷ್ಟಿರುತ್ತೆ ಅಂದ್ರೆ 50.6 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರುತ್ತೆ. ಬಟ್ WHO ಪ್ರಕಾರ ಅದು ಎಷ್ಟಿರಬೇಕಂದ್ರೆ 5 ಮೈಕ್ರೋಗ್ರಾಮ್ ಪರ್ m³ ಇರಬೇಕು. ಅಲ್ಲಿಗೆ WHO ಸ್ಟ್ಯಾಂಡರ್ಡ್ಸ್ಗಿಂತ 10 ಟೈಮ್ಸ್ ಜಾಸ್ತಿ ನಮ್ಮ ಭಾರತ ದೇಶದಲ್ಲಿ ಏರ್ ಪೊಲ್ಯೂಷನ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಭಾರತ ರಾಷ್ಟ್ರ ಜಗತ್ತಿನಲ್ಲಿಯೇ 5ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇದೆಲ್ಲ ನಿಮಗೆ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಮೇನ್ಸ್ ಆನ್ಸರ್ ರೈಟಿಂಗ್ ಅಥವಾ ಎಸ್ಸೆ ರೈಟಿಂಗ್ಗೆ ಇದನ್ನೆಲ್ಲ ಕಡ್ಡಾಯವಾಗಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಸೊ ಕೀ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ 13 ಆಫ್ ದಿ ವರ್ಲ್ಡ್ಸ್ 20 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಟಾಪ್ 20 ಅತಿ ಹೆಚ್ಚು ಮಾಲಿನ್ಯವನ್ನ ಹೊಂದಿರತಕ್ಕಂಥ ನಗರಗಳನ್ನ ತೆಗೆದುಕೊಂಡ್ರೆ 13 ನಗರಗಳು ನಮ್ಮ ಭಾರತ ದೇಶದಲ್ಲಿಯೇ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು 7 ನಗರಗಳು ಮಾತ್ರ ಬೇರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಪೊಲ್ಯೂಷನ್ ಅನ್ನ ಹೊಂದಿರತಕ್ಕಂಥ ಸಿಟಿ ಯಾವುದು ಅಂದ್ರೆ ಬೈರ್ನಿ ಹಾತ್ ಅಂತ ಹೇಳ್ತೇವೆ. ಸೊ ಇದು ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಇದು ಗ್ಲೋಬಲಿ ಅತ್ಯಂತ ಹೆಚ್ಚಿನ ಮಾಲಿನ್ಯವನ್ನ ಹೊಂದಿರತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಎಷ್ಟಿರುತ್ತೆ ಅಂದ್ರೆ 128.2 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ಡೆಲ್ಲಿ ಅಂತಕ್ಕಂಥದ್ದು ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಅಂದ್ರೆ ಈ ಒಂದು ರಾಜಧಾನಿಗಳಲ್ಲಿ ದೆಹಲಿ ಅತ್ಯಂತ ಹೆಚ್ಚಿನ ಮಾಲಿನ್ಯವನ್ನ ಹೊಂದಿರತಕ್ಕಂಥ ನಗರವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೆ ಇಷ್ಟು ಮಾಲಿನ್ಯ ಆಗ್ತಾ ಇದೆ? ರೀಸನ್ಸ್ ಆರ್ ವೆರಿ ಸಿಂಪಲ್. ಸ್ಟಬಲ್ ಬರ್ನಿಂಗ್ ಅಂದ್ರೆ ಕೃಷಿ ತ್ಯಾಜ್ಯವನ್ನ ಸುಡ್ತಕ್ಕಂಥದ್ದು, ವೆಹಿಕ್ಯುಲರ್ ಎಮಿಷನ್ ಅಂದ್ರೆ ವಾಹನಗಳಿಂದ ಬರ್ತಕ್ಕಂಥ ಹೊಗೆ, ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ ಮತ್ತೆ ಕನ್ಸ್ಟ್ರಕ್ಷನ್ ಇಂದ ಬರ್ತಕ್ಕಂಥ ಡಸ್ಟ್, ಇವೆಲ್ಲ ಕೂಡ ಈ ಒಂದು ಪೊಲ್ಯೂಷನ್ಗೆ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ celebrates 135th ಫೌಂಡೇಶನ್ ಡೇ. ಸೊ ನಮ್ಮ ಭಾರತ ದೇಶದ ಈ ನ್ಯಾಷನಲ್ ಆರ್ಕೈವ್ಸ್ ಅಂದ್ರೆ ಪುರಾತನ ದಾಖಲೆಗಳನ್ನ ಸ್ಟೋರ್ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಇದಕ್ಕೆ ಈಗ 135 ವರ್ಷಗಳು ತುಂಬಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನ್ಯಾಷನಲ್ ಆರ್ಕೈವ್ಸ್ ಡೇ ಆಫ್ ಇಂಡಿಯಾ ಸೊ ಈ ವರ್ಷ 135th ಫೌಂಡೇಶನ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಪ್ರೀಮಿಯರ್ ರೆಪೋಸಿಟರಿ ಆಗಿರುತ್ತೆ. ರೆಪೋಸಿಟರಿ ಅಂದ್ರೆ ಒಂದು ಭಂಡಾರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ.
ಇಲ್ಲಿ ನಾನ್ ಕರೆಂಟ್ ರೆಕಾರ್ಡ್ಸ್ ಅನ್ನ ನಾವು ನೋಡ್ಬೋದು. ನಾನ್ ಕರೆಂಟ್ ಅಂದ್ರೆ ಪ್ರಸ್ತುತವಲ್ಲದೆ ಇರ್ತಕ್ಕಂಥದ್ದು, ಐ ಮೀನ್ ಟು ಸೇ ಐತಿಹಾಸಿಕವಾಗಿರ್ತಕ್ಕಂಥ ದಾಖಲೆಗಳನ್ನ ಸೊ ಇಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ ಫಾರ್ ಅಡ್ಮಿನಿಸ್ಟ್ರೇಟರ್ಸ್, ಸ್ಕಾಲರ್ಸ್ ಮತ್ತೆ ಪಬ್ಲಿಕ್. ಸೊ ಯಾರಾದ್ರೂ ಅಡ್ಮಿನಿಸ್ಟ್ರೇಟರ್ಸ್ ಅಂದ್ರೆ ಆಡಳಿತಗಾರರು ಇದನ್ನ ಯೂಸ್ ಮಾಡಬಹುದಾಗಿರುತ್ತೆ, ವಿದ್ವಾಂಸರು, ಈವನ್ ಸಾರ್ವಜನಿಕರಿಗೂ ಕೂಡ ಸೊ ಈ ಒಂದು ರೆಕಾರ್ಡ್ಸ್ ಅನ್ನ ಅವರು ರೆಫರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1891 ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿದಾಗ ಇಂಪೀರಿಯಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಅಂತ ಕರೀತಾ ಇದ್ರು. ಸೊ ಇದನ್ನ ಕೋಲ್ಕತ್ತಾದಲ್ಲಿ ಇಂಪೀರಿಯಲ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಆಗಿ 1891 ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನವದೆಹಲಿಗೆ ಇದನ್ನ 1911 ನ್ಯೂ ಡೆಲ್ಲಿಗೆ ಇದನ್ನ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇಟ್ ಈಸ್ ನೌ ಲೊಕೇಟೆಡ್ ಅಟ್ ದಿ ಇಂಟರ್ಸೆಕ್ಷನ್ ಆಫ್ ಜನಪಥ್ ಮತ್ತೆ ಕರ್ತವ್ಯ ಪಥ್. ಸೊ ಇವಾಗ ಇದು ಜನಪಥ ಮತ್ತೆ ಕರ್ತವ್ಯ ಪಥ ಏನಿದೆ, ಸೊ ಇದರ ಇಂಟರ್ಸೆಕ್ಷನ್ ಅಲ್ಲಿ ಇದನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಸಾಕಷ್ಟು ರೆಕಾರ್ಡ್ಸ್ ಅಥವಾ ದಾಖಲೆಗಳನ್ನ ನೋಡಬಹುದು. ಪಬ್ಲಿಕ್ ರೆಕಾರ್ಡ್ಸ್ ಆಗಿರ್ಬೋದು, ಪ್ರೈವೇಟ್ ಪೇಪರ್ಸ್ ಆಗಿರ್ಬೋದು, ಓರಿಯೆಂಟಲ್ ರೆಕಾರ್ಡ್ಸ್ ಆಗಿರ್ಬೋದು, ಕಾರ್ಟೋಗ್ರಾಫಿಕ್ ಅಂದ್ರೆ ಮ್ಯಾಪ್ ಗಳಾಗಿರ್ಬೋದು, ಮತ್ತೆ ಮ್ಯಾನುಸ್ಕ್ರಿಪ್ಟ್ಸ್ ಅಂದ್ರೆ ಹಸ್ತಪ್ರತಿಗಳಾಗಿರ್ಬೋದು. ಈ ರೀತಿಯ ಸಾಕಷ್ಟು ದಾಖಲೆಗಳನ್ನ ಹೊಂದಿರತಕ್ಕಂಥ ಒಂದು ರೆಪಾಸಿಟರಿ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ಇದನ್ನ ಈಗ ಡಿಜಿಟಲೈಸೇಷನ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕಾಗಿ ಒಂದು ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನ ಅಭಿಲೇಖ್ ಪಾರ್ಟಲ್ ಪೋರ್ಟಲ್ ಅಂತ ಕರಿತೇವೆ. ಸೊ ಇದು ಈ ರೆಕಾರ್ಡ್ಸ್ ಅನ್ನ ಸುಲಭವಾಗಿ ಸರ್ಚ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಸೊ ಸುಲಭವಾಗಿ ಅದನ್ನ ಹುಡುಕ್ಲಿಕ್ಕೆ ಮತ್ತೆ ಅದನ್ನ ಫೈಂಡ್ ಮಾಡ್ಲಿಕ್ಕೆ ಅಭಿಲೇಖ್ ಪಾರ್ಟಲ್ ಪೋರ್ಟಲ್ ಅನ್ನ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರೀಜನಲ್ ಪ್ರೆಸೆನ್ಸ್ ಅಂದ್ರೆ ಈ ಒಂದು ಕಚೇರಿ ಬೇರೆ ಎಲ್ಲೆಲ್ಲಿದೆ ಅಂತ ನಾವು ನೋಡೋದಾದ್ರೆ ಸೊ ಇದು ಭೋಪಾಲ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಭುವನೇಶ್ವರ್, ಜೈಪುರ್ ಮತ್ತೆ ಪುದುಚೇರಿಯಲ್ಲೂ ಕೂಡ ತನ್ನ ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಕ್ಸರ್ಸೈಸ್ ಕಾರ್ಪ್ಯಾಟ್ ಮತ್ತೆ ಎಕ್ಸರ್ಸೈಸ್ ಬಂಗೋ ಸಾಗರ್, ಸೊ ಇವೆರಡು ಕೂಡ ಸೊ ಎಲ್ಲಿ ಯಾರ ದೇಶಗಳ ನಡುವೆ ಅಥವಾ ಯಾವ ದೇಶಗಳ ನಡುವೆ ನಡೀತಾ ಇದೆ ಅಂತ ಡಿಸ್ಕಸ್ ಮಾಡೋಣ. ಇದು ಇಂಡಿಯನ್ ನೇವಿ ಮತ್ತೆ ಬಾಂಗ್ಲಾದೇಶ್ ನೇವಿ, ಭಾರತೀಯ ನೌಕಾಪಡೆ ಮತ್ತು ಬಾಂಗ್ಲಾದೇಶ್ ನೌಕಾಪಡೆ ನಡುವೆ ನಡೀತಾ ಇದೆ. ಸೊ ಇದು 4th ಎಡಿಷನ್, 4ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಎಕ್ಸರ್ಸೈಸ್ ಅನ್ನು ನಾವು ಎಕ್ಸರ್ಸೈಸ್ ಬಂಗೋ ಸಾಗರ್ ಅಂತ ಕರಿತೇವೆ. ಅದರ ಜೊತೆಗೆ 5th ಎಡಿಷನ್ ಆಫ್ ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್ ಕೂಡ ನಡೀತಾ ಇದೆ. ಸೊ ಇದು ನಾರ್ದರ್ನ್ ಬೇ ಆಫ್ ಬೆಂಗಾಲ್ ಅಲ್ಲಿ ಈ ಒಂದು ಎಕ್ಸರ್ಸೈಸ್ ನಡೀತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಎಕ್ಸರ್ಸೈಸ್ ಏನಿದೆ, ಸೊ ಇದು ನಮ್ಮಿಬ್ಬರು ರಾಷ್ಟ್ರಗಳ ನಡುವೆ ಮೆರಿಟೈಮ್ ಕೋಪರೇಷನ್ ಅಂದ್ರೆ ಸಾಗರ ಸಹಕಾರ ಹೆಚ್ಚು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಇಂಟರ್ ಆಪರೇಬಿಲಿಟಿ ಅಂದ್ರೆ ಪರಸ್ಪರ ಕಾರ್ಯ ಸಾಧ್ಯತೆಯನ್ನ ಹೆಚ್ಚು ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಎಕ್ಸರ್ಸೈಸ್ ಆಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 821. ಸೊ ಇದು ಪ್ರಶ್ನೆ ಸಂಖ್ಯೆ 1, ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.